ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಯಾಕಪ್ಪ ಗುಡ್ ಈವ್ನಿಂಗ್ ಹೇಳ್ತಿದ್ದೀನಿ ಅಂದರೆ ಸಾಯಂಕಾಲ 6:45 ಆಗ್ತಿದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಳಿದ್ನಲ್ವ, ದೇವಸ್ಥಾನಕ್ಕೆ ಹೋಗಿದ್ದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಇರುಮುಡಿಗೆ ಅಂತ. ಅಲ್ಲಿಂದ ಪ್ರಸಾದ ಬಂದಾಯಿತು. ಏನೆಲ್ಲ ಪ್ರಸಾದ ಕೊಟ್ಟಿದ್ದೀರಂತ ನೋಡಿ, ನಿಮಗೂ ತೋರಿಸ್ತೀನಿ ನೋಡಿ. ಇದು ಅವ್ರು ಕೊಟ್ಟಿರೋಂಥ ಗಿಫ್ಟು. ಹಿತ್ತಾಳೆ ತಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿ ಈ ತಟ್ಟೆ. ಈಗ ಪ್ರಸಾದ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಅವರು ಪಳನಿ ಪ್ರಸಾದ ಮತ್ತು ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಟ್ಟಿದ್ದಾರೆ. ಈ ಎರಡು ಪ್ರಸಾದ, ಪಳನಿ ಒಂದು, ಅಯ್ಯಪ್ಪ ಸ್ವಾಮಿದೊಂದು. ಆಮೇಲೆ ಹಲ್ವಾ, ಖರ್ಜೂರ ಕೊಟ್ಟಿದ್ದಾರೆ, ಡೇಟ್ಸು. ಇದು ಬಂದುಬಿಟ್ಟು ಅವ್ರ ಮನೇಲಿ ಮಾಡಿರುವಂಥ ಪೊಂಗಲ್ಲು. ಇದು ನಮಗೆ ಕೊಟ್ಟಿರುವಂಥದ್ದು, ನಾವು ಕೊಟ್ಟಿದ್ವಲ್ಲ, ತುಪ್ಪದ ಕಾಯಿ ಕಟ್ಟಿದ್ವಲ್ಲ, ಅದಕ್ಕೋಸ್ಕರ ಕೊಟ್ಟಿರುವಂಥ ತುಪ್ಪ. ಅದು ನಾವು ಪ್ರಸಾದ ಮಾಡ್ಕೊಳ್ಳೋಕ್ಕೆ. ನನಗಂತೂ ಈ ಪ್ಲೇಟ್ ಅಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಥ್ಯಾಂಕ್ಸ್ ಅಕ್ಕ, ಈ ಪ್ಲೇಟ್ ಕೊಟ್ಟಿರೋ ಅಕ್ಕಗೆ ತುಂಬ ಥ್ಯಾಂಕ್ಸ್. ಗಿಫ್ಟ್ ಕೊಟ್ಟಿರೋದು ಆ ಪ್ರಸಾದದ ಜೊತೆ ನನಗೆ ತುಂಬ ಇಷ್ಟ ಆಯಿತು. ಆ ನವಿಲು, ಆ ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲ ಏನೆಲ್ಲ ಪ್ರಸಾದ ಕೊಟ್ಟಿದ್ರಂತ. ವರ್ಷವೂ ಪ್ರಸಾದ ಕೊಟ್ಟು ಕಳಿಸ್ತಾರೆ, ಮರಿಯಲ್ಲ. ಹಾಗೆ ತುಪ್ಪನೂ ಬಂದಿದೆ. ನಾಳೆ ಏನಾದರೂ ಪ್ರಸಾದ ಮಾಡಿ ಅದನ್ನು ತಿಂದ್ಬಿಡ್ಬೇಕು. ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ತಿನ್ನಬೇಕು. ಖಾಲಿ ಮಾಡಾದ್ಮೇಲೆ ನಾನ್ ವೆಜ್ಜು. ಓಕೆ ಫ್ರೆಂಡ್ಸ್, ಈಗ ನೈಟ್ಗೆ ಏನು ಅಡುಗೆ ಏನಂತ ಹೋಗಿ ನೋಡ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ವಿಡಿಯೋ. ಇವತ್ತು ಬೆಳಗ್ಗೆ ನಾನು ಹಾಕಿರೋ ರಂಗೋಲಿ ಯಾವ ಥರ ಇದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಟಿಫನ್ಗೆ ನಾನು ದೋಸೆ ಮಾಡ್ತಿದ್ದೀನಿ. ನೆನ್ನೆ ನೆನೆಸಿದ್ನೆಲ್ಲ ಅಕ್ಕಿ ರಾತ್ರಿ ರುಬ್ಕೊಳ್ಳೋವಾಗ ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಸಾರಿ ಫ್ರೆಂಡ್ಸ್. ಈಗ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಈಗ ನಾವು ಇದನ್ನು ಪ್ಲೇನ್ ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ ಯಾವ ಟೈಪಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾನು ಇದಕ್ಕೆ ಏನೂ ಹಾಕಿಲ್ಲ ಫ್ರೆಂಡ್ಸ್, ರಾತ್ರಿ ರುಬ್ಬಿಟ್ಟಿದ್ದು. ಬೆಳಗ್ಗೆ ಜಸ್ಟ್ ಉಪ್ಪು ಹಾಕಿದ್ದೀನಿ ಅಷ್ಟೇ, ಅಡುಗೆ ಸೋಡನೂ ಸಹ ಬಳಸಿಲ್ಲ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕೆಳಗಡೆ. ಮೇಯ್ನ್ ಅಕ್ಕಿ, ಅವಲಕ್ಕಿ ಇಲ್ಲಾಂದರೆ ಅನ್ನ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿವತ್ತು ಅವಲಕ್ಕಿ ಇಲ್ಲದ ಕಾರಣ ಅನ್ನ ಹಾಕ್ಕೊಂಡೆ. ನೋಡಿ ಯಾವ ಥರ ದೋಸೆ ಆಗಿದೆ ಅಂತ. ಈಗ ನಾನು ಸೆಟ್ ದೋಸೆ ಮಾಡಿ ತೋರಿಸ್ತೀನಿ. ಅಂದರೆ ಇದು ಕ್ರಿಸ್ಪಿಯಾಗಿರುವಂಥ ದೋಸೆ, ಇನ್ನೊಂದು ಸ್ಮೂತಾಗಿರೋದು. ಸ್ವಲ್ಪ ಏಜ್ ಆದವ್ರಿಗೆ ಕ್ರಿಸ್ಪಿಯಾಗಿ ಇಷ್ಟ ಆಗೋಲ್ಲ, ಒಬ್ಬೊಬ್ರಿಗೆ ಸ್ಮೂತಾಗಿ ಇಷ್ಟ. ಹಂಗಾಗಿ ಆ ಥರ ದೋಸೆ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡಿ. ಅಂದರೆ ತುಂಬ ತೆಳ್ಳಗೆ ಹಾಕ್ಬಾರ್ದು, ಅಲ್ಲೇ ಒಂದು ಸೌಟಷ್ಟು ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ದಪ್ಪ ಹಾಕ್ಕೋಬೇಕಷ್ಟೇ ದೋಸೆ. ಈಗ ನೋಡಿ ಇದು ಬೆಂದೋಗಿದೆ. ಈಗ ಇದನ್ನು ತಿರುಗಿಸ್ತೀನಿ ಯಾವ ಥರ ಬರುತ್ತೆ ಅಂತ ನೋಡಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅಷ್ಟೇ ಸ್ಮೂತಾಗಿದೆ ಫ್ರೆಂಡ್ಸ್. ಇದರ ಅಳತೆ ನಾನು ನಿನ್ನೆ ಹೇಳಿದ್ದೆ, ಮತ್ತೊಂದು ಸತಿ ಹೇಳ್ತಿದ್ದೀನಿ. 5 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ, ಒಂದು ಅರ್ಧ ಇಡಿ ಇಲ್ಲ ಅರ್ಧ ಗ್ಲಾಸ್ನಷ್ಟು ಅವಲಕ್ಕಿ, ಇಲ್ಲಾಂದರೆ 1 ಇಡಿ ಅನ್ನ ಹಾಕ್ಕೊಳ್ಳಿ. ನೋಡಿದ್ರಲ್ಲ ಯಾವ ಥರ ಅಂತ. ನೀವು ಅಳತೆ ಪ್ರಕಾರ ನೋಡಬೇಕಂದ್ರೆ ಅರ್ಧ kg ಅಕ್ಕಿಗೆ 100 ಗ್ರಾಮಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಆಮೇಲೆ ಮೆಂತ್ಯ ಕಾಳು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಕ್ರಿಸ್ಪಿಯಾಗಿರೋವಂಥ ದೋಸೆ ತಿಂತಾಯಿದ್ದೀನಿ. ಈ ಆಲೂಗಡ್ಡೆ ಪಲ್ಯ, ಈ ಕಡಲೆ ಬೀಜ, ಟೊಮೊಟೊ ಹಾಕಿ ಚಟ್ನಿ ಮಾಡಿದ್ದೀನಿ, ಇದ್ರ ಜೊತೆ ಸೂಪರಾಗಿದೆ. ಈಗ ಇದು ನೋಡಿ ದೋಸೆ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಇದು ಸೆಟ್ ದೋಸೆ ಅಂತಾರೆ ಇದನ್ನು. ಈಗ ಮಸಾಲೆ ದೋಸೆ ಅಂದರೆ ಪ್ಲೈನಾಗಿ ಹಾಕ್ಬಿಟ್ಟು ಅದಕ್ಕೆ ಮಸಾಲೆ ಹಚ್ಬಿಟ್ಟು ಆಲೂಗಡ್ಡೆ ಪಲ್ಯ ಇಟ್ಟರೆ ಅದೇ ಮಸಾಲೆ ದೋಸೆ. ಒಂದೇ ಹಿಟ್ಟಿನಲ್ಲಿ ಎಲ್ಲ ಥರ ದೋಸೆನೂ ನಾವು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನಾನು ತಿನ್ನಬೇಕು. ಓಕೆ ಬಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.